ವೆಲ್ಕಮ್ ಟು ಸಸ್ಯ ಕನೆಕ್ಷನ್. ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು. ಮೈಸೂರು ನಗರದ ಜೆಪಿ ನಗರ ವೀರಶೈವ ಲಿಂಗಾಯತ ಒಕ್ಕೂಟಗಳ ವತಿಯಿಂದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ 110ನೇ ಜಯಂತಿ ಮಹೋತ್ಸವ ಆಚರಣಾ ಕಾರ್ಯಕ್ರಮವನ್ನು ತಾಳವಾಡಿ ತಾಲೂಕು ಮಲ್ಲನಗುಳಿ ಗ್ರಾಮದ ಗವಿಸಿದ್ದೇಶ್ವರ ಬೆಟ್ಟದಲ್ಲಿ ಆಯೋಜಿಸಲಾಯಿತು. ಜ್ಯೋತಿ ಬೆಳಗುವ ಮೂಲಕ ಪೂಜ್ಯರ ಭಾವ ಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉತ್ತರಿಸಲಾಯಿತು. ಶ್ರೀಗಳು ಕಾಲ, ದೇಶ, ಜಾತಿ, ಧರ್ಮ ಮೀರದ 20ನೇ ಶತಮಾನ ಸಂತ ನೊಂದವರ ಹಸಿದವರ ದೀನರ ಬದುಕನ್ನು ಉತ್ತರಿಸಲು ಬಂದ ಮಹಾಕಾರುಣಿಕ ಪುರುಷ. ಕುಲಕ್ಕೊಬ್ಬ ಶರಣ, ಕೋಟಿಗೊಬ್ಬ ಜಂಗಮ ಎನ್ನುವ ಶರಣವಾಣಿಯಂತೆ ಪ್ರೀತಿ ಕರುಣೆಗಳ ಮಹತ್ವದಿ ನೂರಾರು ಮಕ್ಕಳಿಗೆ ಅನ್ನ ಆಶ್ರಯದ ಮೂಲಕ ಸಮಾಜದಲ್ಲಿ ಉತ್ತಮ ಸತ್ಪ್ರಜೆಗಳಾಗಿ ರೂಪುಗೊಳ್ಳಲು ದೃಢ ಸಂಕಲ್ಪ ಮಾಡಿದ ಮಹಾಗುರು. ಮೈಸೂರಿನ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜಾತಿ, ಧರ್ಮ, ಲಿಂಗ ಭೇದವಿಲ್ಲದೆ ಅತ್ಯಂತ ಕಡುಬಡವರ ಮಕ್ಕಳಿಗೆ ಭಿಕ್ಷೆ ಬೇಡಿ 16 ಅನಾಥಾಲಯಗಳನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭಿಸಿದವು ಊಹಿಸಲು ಸಾಧ್ಯವಾಗದು. ಇಂದಿನ ಜೈಸಸ್ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಶ್ರೀಗಳು ಹಾಕಿದ ಸುಭದ್ರ ಬುದಾನಿಯ ಕಾರಣ. ಅವರ ಸ್ಮರಣೆ ಜೊತೆಗೆ ಅವರ ಬದುಕಿನ ಮೌಲ್ಯಗಳ ನಮಗೆ ಆದರ್ಶವಾದಾಗ ಮಾತ್ರ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವವಾಗಿದೆ. ಕಾರ್ಯಕ್ರಮದಲ್ಲಿ ಸೋಮಶೇಖರ ಸ್ವಾಮಿಗಳು, ದೊರೆಸ್ವಾಮಿ, ಕುಮಾರ್ ಬೆಳ್ಳೆ, ಶಿವಕುಮಾರ್, ರಮೇಶ್, ಡಾಕ್ಟರ್ ಯೋಗೇಶ್, ಮಹೇಶ್ವರ ಸ್ವಾಮಿ, ಮಲ್ಲೇಶ್, ನಾಗಣ್ಣ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು.